ಆದಿಶೇಷ ಎಡೆ ಎತ್ಕೊಂಡಿರ್ತೈತಲ್ಲ, ಅವಾಗ ವಸುದೇವ ಅದ್ರ ಜೊತೆಗೆ ಮಳೆ ಇಲ್ದಂಗೆ ಕೃಷ್ಣಂಗೆ ಮಳೆ ತಗ್ಲದಂಗೆ ಹೋಗಿ ರೇಪಲ್ಲಿನ ಸೇರ್ತಾನೆ. ರೇಪಲ್ಲಿ ಸೇರಿದಾಗ ಯಶೋದಿಗೆ ಹೆರಿಗೆ ಆಗಿರ್ತೈತಿ. ಅವಳಿಗೆ ಹೆಣ್ಣು ಪಾಪ ಆಗಿರ್ತೈತಿ. ಅವಳಿಗೆ ಚೆನ್ನಾಗಿ ನಿದ್ದೆ ಬಂದಿರ್ತೈತಿ. ಇವನು ವಸುದೇವ ಶ್ರೀಕೃಷ್ಣ ಪರಮಾತ್ಮನ ಯಶೋದೆ ಮಗಳಿಗೆ ಮಲಗಿಸ್ಬಿಟ್ಟು ಆ ಹೆಣ್ಣು ಹುಡುಗಿನ ಕರ್ಕೊಂಡು ಬರ್ತಾನೆ. ಎಲ್ಲಿಗೆ ಅಂದ್ರೆ ಮಧುರೆಗೆ ಬಂದು ಕಾರಾಗೃಹ ಅದೇ ಜೈಲಿಗೆ ಅವಳು ದೇವಕಿನ ಕೂಡ ಹಾಕಿರ್ತಾರಲ್ಲ, ಅಲ್ಲಿಗೆ ಬಂದು ಹುಡುಗಿ ಕರ್ಕೊಂಡ್ಬಂದು ದೇವಕಿ ಮಗಳಿಗೆ ಮನಗಿಸ್ತಾನೆ. ಆ ಹುಡುಗಿ ಜೋರಾಗ ಅಳತೈತಿ. ಆ ಮಗ ಜೋರಾಗ ಅಳತ್ತಲ್ಲ, ಆ ಅಳ ಶಬ್ದ ಕೇಳ್ಬಿಟ್ಟು ಕತ್ತೆ ಸೈನಿಕರು ಎಲ್ಲರೂ ಎದ್ದು ಬಿಡ್ತಾರೆ. ಆಮೇಲೆ ಬೆಳಕು ಬಂದಿರ್ತೈತೆ, ಕದ ತೆಗ್ದಿರ್ತೈತಲ್ಲ ಅದು ಹಾಕೊಂಡಿರುತ್ತಂತೆ. ಆ ಎದ್ದಾಗ ಈ ವಿಷಯನ ಹೋಗಿ ಕಂಸಿಗೆ ಹೇಳ್ರಿ ಅಂತ ಹೇಳಿರ್ತಾನಲ್ಲ, ಹೋಗಿ ಹೇಳ್ತಾರಂತೆ. ಹೇಳಿದಾಗ ಕಂಸ ಎದ್ನೋ ಬಿದ್ನೋ ಅಂತ ಓಡ್ ಬರ್ತಾನಂತೆ. ಓಡ್ ಬಂದ್ಬಿಟ್ಟು ಆ ಹೆಣ್ಣುಗಿನ ಸಾಯ್ಸಕ್ಕೆ ಅಂತೇಳಿ ಕತ್ತಿ ಹಿಂಗಿಡ್ದ ಮ್ಯಾಕೆ ಮಗ ಎಸಿತಾನಂತೆ. ಆ ಮಗ ಆರೋಗ್ತೈತಂತೆ. ಆರೋಗ್ತಾ ಹೇಳ್ತೈತಂತೆ, ಮತ್ತೀಗ ಕಂಸ ನೀನು ನಿನ್ನ ತಂಗಿ ಎಣ್ಣೆ ಮಗ ಸಾಯಿಸ್ಬೇಕು ಅಂತಿದ್ಯಾ, ಅದು ಸುರಕ್ಷಿತವಾಗೈತೆ, ಅದರಿಂದ ನಿನ್ನ ಸಾವು ಅಂತ ಹೇಳಿ ಆರೋಗ್ತೈತಂತೆ. ಅದು ದೇವರಾಗಿ ಆರೋಗ್ತೈತಂತೆ. ಇತ್ತ ಶ್ರೀಕೃಷ್ಣ ಪರಮಾತ್ಮ ಯಶೋದೆ ಜೊತೆಗೆ ಅಂದ್ರೆ ತಾಯಿ ಜೊತೆಗೆ ಬೆಳೀತಾ ಇರ್ತಾನಂತೆ. ಇವನ್ ಮುದ್ದಾಗಿರ್ತಾನಲ್ಲ, ಇವನು ನೋಡಿದ್ರೆ ಎಲ್ಲಾರ್ಗು ಇಷ್ಟ ಆಗ್ತಿರ್ತೈತಂತೆ. ಆಮೇಲೆ ಇವನು ತುಂಟ ಕೃಷ್ಣ ಅಂತೆ, ತರಲೆ ಮಾಡೋ ಶಾನೆ ಅಂತೆ ಶ್ರೀಕೃಷ್ಣ ಪರಮಾತ್ಮ. ಎಲ್ಲಾರ ಮನೆಗಳಿಗೂ ಹೋಗೋದು, ಹಾಲು ಕುಡಿಯೋದು, ಹಾಲಿನ ಸಾರೆ ಒಡಾಕೋದು, ಬೆಣ್ಣೆ ತಿನ್ನೋದು, ಬೆಣ್ಣೆ ಸಾರೆ ಒಡಾಕೋದು, ಆಮೇಲೆ ಬೆಣ್ಣೆ ತಿಂದು ಅತ್ತೆ ಮುಷ್ಣಿಗೂ ಸೊಸೆ ಮುಷ್ಣಿಗೂ ಒರೆಸೋದು, ಅತ್ತೆ ಸೊಸೆ ಎದ್ದು ನೀನೇ ತಿಂದಿರೋದಂತ ಜಗಳ ಆಡೋದು, ಹಿಂಗೆಲ್ಲ ಆಗೋದಂತೆ. ಎಲ್ಲ ಬಂದ್ಬಿಟ್ಟು ಯಶೋದೆ ತೆಗೆ ದೂರ ಹೇಳೋರಂತೆ, ನೀ ಶ್ರೀಕೃಷ್ಣ ಹಿಂಗ್ ಮಾಡೇವನೆ ಅಂತ. ಅದಕ್ಕೆ ಶ್ರೀಕೃಷ್ಣ ಪರಮಾತ್ಮ, ಅಮ್ಮ ನಾನಿನ್ನ ಚಿಕ್ಕವನು, ನಾನು ಆ ಥರ ಎಲ್ಲ ಮಾಡಕ್ ಸಾಧ್ಯನಾ, ನಿನಗೆ ನನ್ನ ಮೇಲೆ ನಂಬಿಕೆ ಇಲ್ವೇನಮ್ಮ ಅಂತ ಹೇಳ್ಬಿಟ್ಟು ಮುದ್ದಾಗಿ ಶ್ರೀಕೃಷ್ಣ ಪರಮಾತ್ಮ ಮಾತಾಡಿದಾಗ ಯಶೋದೆ ಅಲ್ಲಿರೋ ಅದೇ ಬಂದಿರ್ತಾರಲ್ಲ ಆ ಹೆಂಗಸ್ರನ್ನೆಲ್ಲ ಗಲಾಟೆ ಮಾಡಿ ಕಳ್ಸಾಳಂತೆ. ಇನ್ನ ಮಧುರೆಗಿರ್ತಾನಲ್ಲ ಕಂಸ, ಅವನಿಗೆ ಚಿಂತೆ ಕಂತೈತಿ. ಯಪ್ಪ ನನ್ನ ಸಾಹಸ, ನನ್ನ ತಂಗಿ ಮಗ ಎಲ್ಲೋ ಇದ್ದಾನೆ ಅಂತ ಅವತ್ತು ಆ ಹೆಣ್ಮಗ ಹೇಳ್ತಲ್ಲ ಅಂತ ಚಿಂತೆ ಎತ್ಕೊಂಡು ಅವನೇನ್ ಮಾಡ್ತಾನಂತೆ, ಸೈನಿಕರಿಗೆಲ್ಲರಿಗೂ ನಮ್ಮ ರಾಜ್ಯದಾಗ ಎಷ್ಟು ಎಳೆ ಮಕ್ಳು ಇದಾವ ಅವನ್ನೆಲ್ಲ ಸಾಯಿಸ್ರಿ ಅಂತ ಆಜ್ಞೆ ಮಾಡ್ತಾನಂತೆ. ಸೈನಿಕರು ಎಲ್ಲಾರು ಹೋಗಿ ಮಕ್ಕಳನ್ನೆಲ್ಲ ಸಿಕ್ಕ ಮಕ್ಕಳನ್ನೆಲ್ಲ ಸಾಯಿಸ್ತಾರಂತೆ. ಆದ್ರೂ ಅವನಿಗೆ ಕಂಸಿಗೆ ಸಮಾಧಾನ ಆಗದೇ ಇಲ್ವಂತೆ. ತಿರ್ಗಾ ರಾಕ್ಷಸರನ್ನ ಕರೆಸ್ತಾನಂತೆ. ಕರೆಸ್ಬಿಟ್ಟು ಎಲ್ಲ ಕಡೆಗೂ ಹೋಗಿ ಎಲ್ಲ ಹಸುಗೂಸ್ನು ಸಾಯಿಸ್ರಿ ಅಂತ ಹೇಳ್ತಾನಂತೆ. ಆವಾಗ ಇಲ್ಲಿ ರೇಪಲ್ಲಿಗೆ ಒಬ್ಳು ಬರ್ತಾಳಂತೆ ರಾಕ್ಷಸಿ. ಬಂದ್ಬಿಟ್ರೆ ಯಶೋದೆ ಕೃಷ್ಣನ್ನ ಅಲ್ಲೆಲ್ಲ ಆಟ ಆಡಕ್ ಬಿಟ್ಟು ಒಳಗೆ ಏನೋ ಮಾಡ್ತಾ ಇರ್ತಾಳಂತೆ. ಎಂದು ಅಳ್ದಿಲ್ಲದ ಕೃಷ್ಣ ಆ ರಾಕ್ಷಸಿ ಬತ್ತಿದಂಗೆ ಅಳ್ತಾನಂತೆ. ಹತ್ಬಿಟ್ಟು ಅಳ್ತಾ ಇರ್ತಾನಂತೆ. ತಿರ್ಗಾ ಇವಳು ಹೋಗಿ ಹಾಲು ಕುಡಿಸ್ತಾಳಂತೆ. ಹಾಲಿನ ಬುಟ್ಟಿ ತಣ್ಣಗಿರ್ತಾಳಂತೆ ರಾಕ್ಷಸಿ, ಅದ್ರೊಳಗೆ ವಿಷ ಹಾಕಿರ್ತಾಳಂತೆ. ಸಾಯಿಸ್ಬೇಕು ಅಂತ ಹೇಳ್ಬಿಟ್ಟು ಹಾಲು ಕುಡಿಸ್ತಾ ಇರ್ತಾಳಂತೆ. ಶ್ರೀಕೃಷ್ಣ ಪರಮಾತ್ಮ ನಗ್ತಾನೆ ಹಾಲು ಕುಡಿತಾನಂತೆ. ಅವ ಹಾಲಿನ ಬುಡ್ಡೆಗಿರೋ ಹಾಲೆಲ್ಲ ಮುಗಿದ್ರು ಕುಡಿತಾ ಇರ್ತಾನಂತೆ. ಹಾಲು ಮುಗ್ದಿದ್ರು ಕುಡಿತಾ ಇದ್ದಾನೆ ಅಂದ್ರೆ ಏನ್ ಕುಡಿತಾನೆ ಅಂದ್ರೆ ಆ ರಾಕ್ಷಸಿ ರಕ್ತ ಕುಡಿತಾ ಇರ್ತಾನಂತೆ. ಅವಳು ರಾಕ್ಷಸಿ ದೇಹದಾಗೆಲ್ಲ ರಕ್ತ ಮುಗಿದ್ಮೇಲೆ ಅವಳು ಸತ್ತು ಬಿದ್ದು ಮುಂಚೆ ಬಂದಾಗ ಒಳಕ್ ಬಂದಾಗ ಮನುಷ್ಯರು ತರ ಬಂದಿರ್ತಾಳಂತೆ. ಆಮೇಲೆ ಸತ್ತಾದ್ಮೇಲೆ ಅವಳು ನಿಜ ರೂಪಕ್ಕೆ ಬಂದಿರ್ತಾಳಂತೆ. ಅವಳು ಸತ್ತೋದ್ಮೇಲೆ ಶ್ರೀಕೃಷ್ಣ ಪರಮಾತ್ಮ ಇನ್ನು ಸಣ್ಣನಲ್ಲ, ಅವಳ ದೇಹದ ಮೇಲೆಲ್ಲ ಆಟ ಆಡ್ತಾ ಇರ್ತಾನಂತೆ.
ಅದನ್ನ ಯಶೋದೆ ಒಳಗಿರ್ತಾಳಲ್ಲ ಬಂದು ಅದನ್ನ ನೋಡ್ತಾಳಂತೆ. ಶ್ರೀಕೃಷ್ಣ ಪರಮಾತ್ಮ ರಾಕ್ಷಸಿ ಮೇಲೆಲ್ಲ ಆಟ ಆಡ್ತಿರೋದು ನೋಡಿ ಅವಳಿಗೆ ಭಯ ಆಗ್ತೈತಂತೆ. ಭಯ ಆದಾಗ ಅದೇ ನಂದ, ಅದೇ ಯಶೋದ ಗಂಡನ ಹೆಸರು ನಂದ ಅಲ್ವೇ, ಅವನ್ನ ಕರೆದು ತೋರಿಸ್ದಾಗ ಆ ರಾಕ್ಷಸಿನ ನಂದ ಬೆಂಕಿ ಹಚ್ಚಿ ಸಾಯಿಸ್ತಾನಂತೆ, ಅದು ಸುಡ್ತಾನಂತೆ. ಆವಾಗ ಅವಳು ಅದೇ ರಾಕ್ಷಸಿ ಅದೇ ಶ್ರೀಕೃಷ್ಣ ಪರಮಾತ್ಮಗೆ ಹಾಲು ಕುಡ್ಸಿರ್ತಾಳಲ್ಲ, ಅವಳನ್ನ ದೇವಲೋಕ ಇದು ಸ್ವರ್ಗಕ್ಕೆ ಕರ್ಕೊಂಡು ಹೋಗ್ತಾರಂತೆ. ಯಾಕೆ ನನ್ನ ರಾಕ್ಷಸಿ ನನ್ಗೆ ಈ ತರ ಆತಿಥ್ಯ ಅಂತ ಹೇಳ್ಬಿಟ್ಟು ಕೇಳಿದಾಗ, ನೀನು ಏನೇ ಆದ್ರೂ ದಯಾಮಯಿ, ಈಗ ಹಾಲು ಕುಡ್ಸೋ ರೂಪದಾಗಿ ಸಾಯಿಸ್ಬೇಕು ಅಂತ ಹೇಳಿ ಬಂದಿದ್ಯಾ, ಅದು ನೀನು ಮನ್ಸಿಗೆ ಒಪ್ಪಿ ಹಿಂಗ್ ಮಾಡಿಲ್ಲ, ಕಂಸ ಹೇಳಿರೋದಕ್ಕೆ ಹಿಂಗ್ ಮಾಡಿದ್ಯಾ, ಅದಕ್ಕೆ ನಿನಗೆ ಸ್ವರ್ಗ ಪ್ರಾಪ್ತಿ ಆಗೈತೆ ಅಂತೇಳಿ ಸ್ವರ್ಗಕ್ಕೆ ಕರ್ಕೊಂಡು ಹೋಗ್ತಾರಂತೆ. ಇತ್ತ ಕಂಸ ಕಳ್ಸಿರೋ ಎಲ್ಲಾ ರಾಕ್ಷಸರು ವಾಪಸ್ ಬರ್ತಾರಂತೆ. ಅದೇ ಇವಳು ಹಾಲು ಕುಡ್ಸಕ್ಕೆ ಬಂದಿರ್ತಾಳಲ್ಲ ಅವಳು ಮಾತ್ರ ಬರ್ಲಿಲ್ವಂತೆ. ಅದನ್ನ ಕಂಡು ಕಂಸಗೆ ಸಿಂತೆ ಎತ್ಕೊಂತೈತಂತೆ. ಓಹೋ, ನನ್ನ ಸಾಯಿಸ ಅಂತಾನೆಲ್ಲೋ ಇದ್ದಾನೆ ಅಂತ ಚಿಂತೆ ಎತ್ಕೊಂತೈತಂತೆ. ಇನ್ನಷ್ಟು ಜನ ರಾಕ್ಷಸರನ್ನ ಕಳಿಸ್ತಾನಂತೆ. ಇನ್ನೊಬ್ಬನು ಹಂಗೆ ಬಂದು ಶ್ರೀಕೃಷ್ಣ ಪರಮಾತ್ಮ ತಗ್ಲಾಕೊಂಡು ಶ್ರೀಕೃಷ್ಣ ಪರಮಾತ್ಮ ಅವನು ಸಾಯಿಸ್ತಾರಂತೆ. ತಿರ್ಗಾ ಕಂಸನ್ ಕಳಿಸ್ತಾರಲ್ಲ ರಾಕ್ಷಸರು ವಾಪಸ್ ಬರ್ತಾರಂತೆ. ಅದ್ರಾಗ ಒಬ್ಬ ಬರಲ್ವಂತೆ. ಕಂಸಗೆ ಚಿಂತೆ ತಡಿಯಕ್ಕಾಗಲ್ವಂತೆ. ಹಿಂಗೆ ದಿನ ಕಳಿತೈತಂತೆ. ಕಳೆದ ಮೇಲೆ ಧನುರ್ಯಾಗ ಅಂತೇಳಿ ಕಂಸ ಏನ ಮಾಡ್ತಾನಂತೆ. ಅದಕ್ಕೆ ಕೃಷ್ಣ ಮತ್ತಿಗೆ ಬಲರಾಮ ಬರ್ತಾರಂತೆ. ಬಂದ್ರೆ ಕೃಷ್ಣ ಬಲರಾಮನ ಕಂಸನ್ ಸೈನಿಕರು ಒಳಗ್ ಬಿಡಲ್ವಂತೆ. ಅವಾಗ ಅವ್ರನ್ನೆಲ್ಲ ಸೆದೆ ಪಡೆದು ಕೃಷ್ಣ ಬಲರಾಮ ಒಳಗ್ ಬರ್ತಾರಂತೆ ಅರಮನೆ ಒಳಕ್ಕೆ. ಅವಾಗ ಅಲ್ಲಿ ಒಂದು ದೊಡ್ಡ ಬಿಲ್ಲು ಬಾಣ ಇರ್ತೈತಂತೆ. ಆ ಬಿಲ್ನ ಯಾರು ಮನುಷ್ಯ ಎತ್ತಕ್ ಆಗದೇ ಇಲ್ವಂತೆ, ಹಂಗಿರ್ತೈತಂತ ಅಷ್ಟು ದೊಡ್ಡದಂತೆ. ಅಂತದ್ರಾಗೆ ಅದನ್ನ ಶ್ರೀಕೃಷ್ಣ ಪರಮಾತ್ಮ ಎಡಗೈಯಾಗ ಎತ್ತಿ ಮುರಿದು ಬಿಡ್ತಾನಂತೆ. ಅದನ್ನ ನೋಡಿದಂತ ಸೈನಿಕರು ಆಶ್ಚರ್ಯ ಪಟ್ಟು ಅವನ್ನ ಇವನೇನ್ ಹಿಂಗ್ ಮಾಡ್ದ ಅಂತ ಸಾಯಿಸಕ್ಕೆ ಬರ್ತಾರಂತೆ. ಅವಾಗ ಅಲ್ಲಿರೋ ಸೈನಿಕರನ್ನೆಲ್ಲ ಅವನು ಸಾಯಿಸ್ತಾನಂತೆ ಶ್ರೀಕೃಷ್ಣ ಪರಮಾತ್ಮ. ಅವಾಗ ಶ್ರೀಕೃಷ್ಣ ಪರಮಾತ್ಮ ಬಿಲ್ನ ಮುರಿತಾನಲ್ಲ, ಆ ಶಬ್ದ ಕಂಸನ್ವರ್ಗೂ ಕೇಳ್ತೈತಂತೆ. ಕಂಸ ಇದೇನು ಇಷ್ಟು ಜೋರಾಗಿ ಶಬ್ದ ಬಂತಲ್ಲ, ಏನಿದು ಅಂತೇಳಿ ಬಂದು ಅಂತಃಪುರದಿಂದ ಹೊರಗೆ ಬಂದು ಕೇಳ್ತಾನಂತೆ. ಅವಾಗ ಸೈನಿಕರು ಓಡೋಡ್ ಬಂದ್ಬಿಟ್ಟು ಅಲ್ಲಿ ಹಿಂಗಿಂಗ ಆತು ಅಂತ ಹೇಳಿ ಹೇಳಿದಾಗ ಕಂಸಗೆ ಭಯ ಆಗಕ್ಕೆ ಶುರು ಆಗ್ತೈತಂತೆ. ರಾತ್ರಿ ಎಲ್ಲ ನಿದ್ದೆ ಬರಲ್ವಂತೆ. ತಿರ್ಗಾ ಬೆಳಗ್ಗೆ ಆಗ್ತೈತಂತೆ. ಅವಾಗ ಕುಸ್ತಿನ ಇದು ಮಾಡ್ರಿ, ಕುಸ್ತಿ ಪಂದ್ಯನ ಕಲೆ ಹಾಕ್ರಿ, ಇದು ಮಾಡ್ರಿ ಅಂತೇಳಿ ಹೇಳ್ತಾನಂತೆ. ಆಮೇಲೆ ಕಂಸ ಎಲ್ಲಾರ್ಗು ಹೇಳ್ತಾನಂತೆ, ಹಂಗಾದ್ರೂ ಮಾಡಿ ನನ್ನಿಬ್ರು ಬಂದಿದ್ರಲ್ಲ ಅವ್ರಿಬ್ರನ್ನ ಹುಡುಕಿ ಮಂತ್ರಿಸಿ ನೀವೇ ಅವ್ರಿಬ್ರನ್ನ ಸಾಯಿಸ್ಬೇಕು ಅಂತ ಹೇಳಿ ಹೇಳ್ತಾನಂತೆ. ಆಮೇಲೆ ಅದ್ರಾಗೆ ಒಬ್ಬ ಬಲಾಢ್ಯ ಅಂದ್ರೆ ತುಂಬಾ ಶಕ್ತಿಶಾಲಿ ಮನುಷ್ಯ ಇರ್ತಾನಂತೆ. ಅವನ್ಗೆ ಕರೆದು ಹೇಳ್ತಾನಂತೆ, ನೋಡು ಅವ್ರ ಯಾರ ಮೇಲೂ ನನಗೆ ನಂಬಿಕೆ ಇಲ್ಲ, ನೀನೇ ಅವ್ರಿಬ್ರನ್ನ ಕೊಲೆ ಮಾಡ್ಬೇಕು ಅಂತ ಹೇಳಿ ಹೇಳಿದಾಗ ಸರಿ ಅಂತ ಹೇಳ್ತಾನಂತೆ. ಅವರಿಬ್ರು ಸತ್ ಮೇಲೆ ನಮ್ಮ ಅಪ್ಪ ಅಮ್ಮ ನನ್ನ ತಂಗಿ ಗಂಡ ಎಲ್ಲಾರನ್ನೂ ಸಾಯಿಸ್ತೀನಿ ಅಂತ ಹೇಳಿ ಹೇಳಿದಾಗ ಅವನು ಆಶ್ಚರ್ಯದಿಂದ ಕಂಸನ್ನ ನೋಡ್ತಾ ಇರ್ತಾನಂತೆ. ಇದೇನು ತಂದೆನೇ ಸಾಯಿಸ್ತೀನಿ, ತಂದೆ ತಾಯಿನೇ ಸಾಯಿಸ್ತೀನಿ ಅಂತ ಹೇಳ್ತಾವನಲ್ಲ ಅಂತ. ಅವಾಗ ಕಂಸ ಹೇಳ್ತಾನಂತೆ, ನನ್ನ ಜನ್ಮ ರಹಸ್ಯ ನಿನ್ಗೆ ಹೇಳ್ತೀನಿ ಕೇಳು, ನಾನು ನಮ್ಮ ಅಪ್ಪ ಉಗ್ರಸೇನನ್ ಮಗನೇ ಅಲ್ಲ ಅಂತ ಹೇಳಿದಾಗ ಅವನಿಗೆ ಆಶ್ಚರ್ಯ ಆಗಿ, ಇದೇನು ಹಿಂಗೆ ಹೇಳ್ತಿದ್ದೀರಾ ಮಹಾರಾಜ್ರೆ, ರಾಣಿಯವರು ಬೇರೆ ಪುರುಷನಿಂದ ನಿಮ್ಮನ್ನ ಜನನ ಮಾಡಿದಾರ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಕೇಳ್ತಾನಂತೆ. ಆವಾಗ ಕಂಸ ಅವನು ಹುಟ್ಟಿದ ರಹಸ್ಯ ಹೇಳ್ತಾನಂತೆ. ಅವ್ರ ಅಮ್ಮ ಒಂದ್ಸರಿನ ಕಾಡಿಗೆ ವಾಯು ವಿಹಾರಕ್ಕೆ ಅಂತ ಹೋಗಿರ್ತಾಳಂತೆ. ಅವಾಗ ಅವನು ಒಬ್ಬ ರಾಕ್ಷಸ ಇವಳನ್ನ ನೋಡಿ ಮೋಹಿಸ್ತಾನಂತೆ. ಅವಾಗ ಮೋಹಿಸಿದಾಗ ಇವು ಯಾರ ಹೆಂಡತಿ ಇರ್ಬೋದು ಅಂತೇಳಿ ತಪಸ್ ಮಾಡಿ ತಿಳ್ಕೊಂಡು ಆ ಉಗ್ರಸೇನ ಹೆಂಡತಿ ಅಂತ ಗೊತ್ತಾದ್ಮೇಲೆ ಉಗ್ರಸೇನನ್ನ ವೇಷ ಹಾಕೊಂಡು ಬಂದು ಅವಳ ಜೊತೆ ಸುಖವಾಗಿರ್ತಾನಂತೆ. ಕೆಲವು ಸಮಯ ಕಳೆದಿದ್ದಾದ್ಮೇಲೆ ಅವಳಿಗೆ ಗೊತ್ತಾಗ್ತೈತಂತೆ ಇವನು ನನ್ನ ಗಂಡ ಅಲ್ಲ ರಾಕ್ಷಸ ಅಂತೇಳಿ. ಅವಾಗ ಗಲಾಟೆ ಮಾಡ್ತಾಳಂತೆ. ಅವಾಗ ಅವನು ರಾಕ್ಷಸ, ಎಷ್ಟೋ ಸ್ತ್ರೀಯರು ಪರಪುರುಷನಿಂದ ಸಂತಾನ ಪಡಿತಾರೆ, ನೀನ್ ಹಿಂಗಾಡ್ತೀಯ, ನಿನ್ ಮಗನಿಂದನೇ ನಿಮ್ ಸಾವು ಅಂತ ಹೇಳ್ಬಿಟ್ಟು ಶಾಪ ಕೊಡ್ತಾನಂತೆ. ಈ ಕತೆ
ಶಕ್ತಿಶಾಲಿ ಅಂತ ಇರಿಸ್ಕೊಂಡಿರ್ತಾನಲ್ಲ ಅವನಿಗೆ ಹೇಳಿ ಮತ್ತೀಗ ಹೆಂಗೆ ಆದ್ರೂ ಅವರಿಬ್ರು ಕೃಷ್ಣ ಬಲರಾಮನ ಸಾಯಿಸ್ಲೇಬೇಕು. ನೀನ್ ಹೆಂಗುನ ಆನೆ, ನಿನ್ನ ಆನೆನೂ ಬಲವಾಗೈತೆ, ನೀನು ಬಲವಾಗಿದ್ಯಾ ಅಂತೇಳಿ ಹೇಳ್ತಾನಂತೆ. ಸರಿ ಅಂತೇಳಿ ಹೋಗ್ತಾರಂತೆ. ಬೆಳಗ್ಗೆ ಆಗ್ತೈತಂತೆ, ಎಲ್ಲ ಸಿದ್ಧತೆ ಮಾಡ್ಕೊಂಡಿರ್ತಾರಂತೆ. ಕೃಷ್ಣ ಬಲರಾಮ ಬರ್ತಾರಂತೆ. ಇಬ್ರು ರಾಕ್ಷಸರು ಅವರಿಬ್ರಿಗೂ ಕುಸ್ತಿಗೆ ಹೋಗ್ತಾರಂತೆ. ಅವರಿಬ್ರು ಸರಿಯಾಗಿ ಬಡ್ದು ಸಾಯ ಒಯ್ತಾರಂತೆ. ಅದಕ್ಕಿಂತ ಮುಂಚೆಗೆ ಈ ಶ್ರೀಕೃಷ್ಣ ಪರಮಾತ್ಮ ಆನೆ ಮತ್ತೀಗ ಆನೆ ಸವಾರ ಇರ್ತಾನಲ್ಲ ಅವರನ್ನು ಸಾಯಿಸಿ ಬತ್ತಾನಂತೆ. ಅದನ್ನ ನೋಡಿದಂತ ಕಂಸುಗೆ ಭಯ ಆಗ್ತಾ ಇರ್ತೈತಂತೆ. ಅದಾದ್ಮೇಲೆ ಇಬ್ರು ರಾಕ್ಷಸರು ಇವ್ರ ಮೇಲೆ ಕುಸ್ತಿಗೆ ಹೋಗ್ತಾರಂತೆ. ಅವರಿಬ್ರು ಸೋರಿಯಾಗಿ ಸಾಯ ಒಯ್ತಾರಂತೆ ಇಬ್ರು. ಆಮೇಲೆ ಅದಾದ್ಮೇಲೆ ಇನ್ನಿಬ್ರು ರಾಕ್ಷಸರು ಸಾಯ ಒಯ್ತಾರಂತೆ. ಅವ್ರ 4 ರಾಕ್ಷಸರು ಸಖತ್ತು ಶಕ್ತಿವಂತರಂತೆ. ಅಂತರ್ನೆ ಇವರಿಬ್ರು ಮಕ್ಕಳು ಸಾಯ ಒಯ್ದವ್ರಲ್ಲ ಅಂತ ಹೇಳ್ಬಿಟ್ಟು ಪ್ರಜೆಗಳಿಗೆ ಖುಷಿ ಆಗ್ತೈತಂತೆ. ರಾಕ್ಷಸರು ಮಾತ್ರ ಎದ್ರಕೊಂಡು ಅಲ್ಲಿಂದ ಓಡೋಗ್ತಾರಂತೆ. ಇದನ್ನ ನೋಡ್ದಂತ ಕಂಸುಗೆ ಭಯ ಆಗ್ತೈತಂತೆ. ಆಮೇಲೆ ಅವಮಾನ ಆದಂಗ ಆಗ್ತೈತಂತೆ. ಅವಾಗ ಅವನು ಅಲ್ಲಿ ಸೈನಿಕರಿಗೆ ಆಜ್ಞೆ ಮಾಡ್ತಾನಂತೆ, ನನ್ನ ರಾಜ್ಯದಾಗೆ ಮಧುರೆ ಎಂಬ ನಗರ ಇರಬಾರ್ದು, ಆ ನಗರದಾಗಿರೋ ಜನ ಪನ ಎಲ್ಲರನ್ನು ಸಾಯಿಸ್ರಿ. ನಮ್ಮ ಅಪ್ಪ ಉಗ್ರಸೇನ ಅವ್ರನ್ನೆಲ್ಲ ಸಾಯಿಸಿ, ನಮ್ಮ ಅಪ್ಪ ಅಮ್ಮ ನನ್ನ ತಂಗಿ ಗಂಡ ಎಲ್ಲರನ್ನು ಸಾಯಿಸಿ ಅಂತ ಹೇಳಿದಾಗ ಶ್ರೀಕೃಷ್ಣ ಪರಮಾತ್ಮಗೆ ಕೋಪ ಬರ್ತೈತಂತೆ. ಆವಾಗ ಒಂದೇ ಸರಿನ ಕಂಸನ ಮೇಲೆ ಎರಗಿದ್ದಾಗ ಕಂಸನ್ ಕಿರೀಟ ಕೆಳಗೆ ಬೀಳುತ್ತಂತೆ. ಅವಾಗ ಅವನ್ ಜುಟ್ಟಿಟ್ಕೊಂಡು ಎಳ್ಕೊಂಡು ಒಂದೇ ಒಂದು ಗುದ್ದ ಅವನ ಎದೆಗೆ ಗುದ್ದುತ್ತಾನಂತೆ. ಅವಾಗ ಕಂಸ ರಕ್ತ ಕಕ್ಕೊಂಡು ಸತ್ತ ಹೋಗ್ತಾನಂತೆ. ಹಂಗೆ ಶ್ರೀಕೃಷ್ಣ ಪರಮಾತ್ಮ ಕಂಸನ್ನ ವಧೆ ಮಾಡ್ದ ಅಂತ ಹೇಳ್ತಾರೆ. ಇನ್ನ ಏನೇನ ಕತೆ ಐತೆ ಕಂಡ್ರಲ್ಲ ಪಾಪ, ನನಗೆ ಹೇಳಕ್ ಇವಾಗ ಪುರ್ಸತ್ತಿಲ್ಲ. ಇಷ್ಟೇ ನನಗೆ ಇವಾಗ ಹೇಳಕ್ ಟೈಮ್ ಇರೋದೆ ಅಂತ. ಹೆಂಗಾರತ್ನಕಯ್ಯ ಬೋಲ್ ಚೆನ್ನಾಗಿರೋ ಕತೆ ಹೇಳ್ದಮ್ಮ. ಕೃಷ್ಣನ್ ಜನ್ಮ ರಹಸ್ಯ, ಆಮೇಲೆ ಕಂಸನ್ ವಧೆ, ನಂಗೆ ಇದೆಲ್ಲ ಗೊತ್ತೇ ಇರ್ಲಿಲ್ಲ ನೋಡು. ಹೆಂಗ ಬೋಲ್ ಚೆನ್ನಾಗಿರೋದು ಹೇಳಿದ್ಯಮ್ಮ ತಾಯಿ. ಹ್ಞೂ ಅಜ್ಜಿ, ಕತೆ ಬೋಲ್ ಚೆನ್ನಾಗಿತ್ತು. ನಮಗೆ ಬೇಜಾರಾದಾಗ ಇಂಥ ಕತೆಗಳು ಹೇಳು ಅಜ್ಜಿ, ಬರ್ತೀವಿ ಹೆಂಗ. ಹ್ಞೂ ಕಣ ಮಂಚ, ನಮ್ಮ ಅಜ್ಜಿ ಬೋಲ್ ಚೆನ್ನಾಗಿರೋ ಕತೆ ಹೇಳ್ತೈತೆ. ಅಜ್ಜಿ ನಾವು ಹೋಗ್ತೀವಿ, ಸ್ಕೂಲಿಗೆ ಟೈಮ್ ಆಗ್ತೈತೆ. ಅಲ್ಲಿ ಎಲ್ಲಾರು ಕೃಷ್ಣನ್ ಡ್ರೆಸ್ ಹಾಕೊಂಬರ್ತಾರೆ, ನಾವು ಹೋಗ್ಬೇಕು. ಲೋ ಮಂಜ ನಡಿಲ, ಹೋಗೋಣ, ಟೈಮ್ ಆಗ್ತೈತೆ. ಹ್ಞೂ ಸರಿ ಹುಷಾರಾಗಿ ಹೋಗ್ಬರ್ರಿ. ನೀವು ಬೋಲ ಅವತಾರ ಆಡ್ತೀರ, ಬಟ್ಟೆ ಎಲ್ಲ ಗಬ್ಬು ಮಾಡ್ಕೊಬೇಡ್ರಿ, ಅಚ್ಚುಕಟ್ಟಾಗಿ ಹೋಗ್ಬರ್ರಿ. ನನ್ಗೂ ಕೆಲಸ ಇದೆ, ಒಳಕ್ ಹೋಗ್ತೀನಿ. ಪಾಪ ಕುಕ್ಕಳ್ಳ ಟೀ ನಾನು ತಕೊಂಬತ್ತೀನಿ. ಯಾಕ ಟೀನೂ ಬೇಡ ಕಾಪಿನೂ ಬೇಡ, ಹೋಗ್ತೀನಿ ನಮ್ಮ ತಾಯಿ, ನಂಗೂ ಕೆಲಸ ಐತಿ. ಈ ಕತೆ ಕೇಳ್ತಾ ಒಂದು ರಾಸತ್ತಾತು, ಹೋಗ್ತೀನಿ. ಟೀ ಬೇಡ ಕಾಫಿ ಬೇಡ, ಸುಮ್ಕಿರು. ಹೋಗೋದೇನು ಬದುಕು ನೋಡ್ಕೊ ಹೋಗಿ ನೀನು. ಹ್ಞೂ ಸರಿ ಕಣ್ಲ ಪಾಪ, ಈಗ ಏನು ಹೋಗು, ನನ್ಗೂ ಒಳಗೊಂದಿಟ್ಟು ಕೆಲಸ ಐತಿ. ತಿರ್ಕ ಅಜ್ಜ ಬಂದ್ರು ಬಿಡ್ಕೊಂತಾನೆ, ಇವಳು ಬರೀ ಮಾತಾಡ್ಕೊಂಡು ನಿಂತ್ಕೊಂತಾಳೆ. ಎಲ್ಲಾರ ತಗೋ ಬದ್ದಾರ್ತಾಗೆಲ್ಲ ನಮ್ಮ ಬೈತಂತಿರ್ಗ. ಫ್ರೆಂಡ್ಸ್, ವಿಡಿಯೋ ಇಷ್ಟ ಆಯ್ತಾ? ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ವಿಡಿಯೋ ಹೇಗಿದೆ ಅಂತ ಹೇಳ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.